ನಮಸ್ಕಾರ ವಿದ್ಯಾರ್ಥಿಗಳೇ, ಮತ್ತೊಮ್ಮೆ ನಿಮಗೆಲ್ಲರಿಗೂ ನಿಮ್ಮ ನೆಚ್ಚಿನ ಗಣಿತ ತರಗತಿಗೆ ಸ್ವಾಗತ. ನಾವಿವತ್ತು 7ನೇ ತರಗತಿಯ ಗಣಿತ ಅಧ್ಯಾಯ 1ರಲ್ಲಿರುವಂತಹ 20 ಮತ್ತು 21ನೇ ಪುಟದಲ್ಲಿ ಬರುವಂತಹ ಕಂಡುಹಿಡಿಯಿರಿ ಗಣಿತ ಪ್ರಶ್ನೆಗಳಿಗೆ ಉತ್ತರಗಳನ್ನು ಕಂಡುಕೊಳ್ಳೋಣ. 10ನೇ ಪ್ರಶ್ನೆಯನ್ನು ನೋಡಿ. ನಿಮಗೆ ಕೆಲವು ಸಂಖ್ಯೆಯ ಕಾರ್ಡುಗಳನ್ನು ನೀಡಲಾಗಿದೆ. 4,000, 13,000, 300, 70,000, 1,50,000, 20 ಹಾಗೂ 5. ಈ ಕಾರ್ಡುಗಳನ್ನು ಬಳಸಿಕೊಂಡು ನಾವು ಯಾವುದೇ ಗಣಿತದ ಪ್ರಕ್ರಿಯೆಯನ್ನು ಬಳಸಿಕೊಂಡು ಕೆಳಗಿನ ಸಂಖ್ಯೆಗಳಿಗೆ ಸಾಧ್ಯವಾದಷ್ಟು ಹತ್ತಿರ ತರಲು ಪ್ರಯತ್ನಿಸಿ. ಪ್ರತಿ ಕಾರ್ಡನ್ನು ಒಂದು ಬಾರಿ ಮಾತ್ರ ಬಳಸಬಹುದು. ಎ ಪ್ರಶ್ನೆಯನ್ನು ನೋಡಿ. 1,10,000ಕ್ಕೆ ಹತ್ತಿರ. ಇಲ್ಲಿ ನಾವು 4,000 ಗುಣಿಸು 20 ಕೂಡಿಸು 5 ಕೂಡಿಸು 13,000 ಮಾಡಿದಾಗ 20 ಕೂಡಿಸು 5 25. 25 4 100. ಅಲ್ಲಿ ನಮಗೆ 100 ಮತ್ತು 3 0 ಸೇರಿಸಿದಾಗ 1,00,000 ಆಯಿತು. 1,00,000 ಕೂಡಿಸು 13,000 1,13,000. ಬಿ ಲೆಕ್ಕ ನೋಡಿ. 2,00,000ಕ್ಕೆ ಹತ್ತಿರ. ಇಲ್ಲಿ 1,50,000ದ ಕಾರ್ಡನ್ನು ಬಳಸಿದ್ದಾರೆ. ಕೂಡಿಸು 70,000ದ ಕಾರ್ಡು ಕಳೆ 4,000 ಗುಣಿಸು 5 4 5 20 20,000 ಆಯಿತು. 70,000ದಿಂದ 20,000 ಕಳೆದಾಗ 50,000 ಉಳಿಯಿತಲ್ಲಿ. 1,50,000ಕ್ಕೆ 50,000 ಕೂಡಿಸಿದಾಗ 2,00,000 ಬಂತು. ಇದೇ ರೀತಿ ಸಿ ಲೆಕ್ಕವನ್ನು ಗಮನಿಸಿ. ಯಾವುದೆಲ್ಲ ಕಾರ್ಡುಗಳನ್ನು ಬಳಸಿದ್ದಾರೆ ನೋಡಿ. ಇದು ಡಿ. ಈ ಲೆಕ್ಕ. ಇದನ್ನು ಗಮನವಿಟ್ಟು ನೋಡಿ. ಬೇಕಾದರೆ ಸ್ಕ್ರೀನ್ ಶಾಟ್ ತೆಗೆದುಕೊಳ್ಳಿ. ಈಗ ನಾವು 11ನೇ ಪ್ರಶ್ನೆಯನ್ನು ನೋಡೋಣ. ಇಲ್ಲಿ ಏಕತೆಯ ಪ್ರತಿಮೆ ಎತ್ತರಕ್ಕೆ ಹೊಂದಿಕೆಯಾಗಲು ಎಷ್ಟು ನಾಣ್ಯಗಳನ್ನು ಒಂದರ ಮೇಲೊಂದು ಜೋಡಿಸಬೇಕು ಎಂದು ಕಂಡುಹಿಡಿಯಿರಿ. ಪ್ರತಿ ನಾಣ್ಯವು 1 ಮಿಲಿಮೀಟರ್ ದಪ್ಪವಿದೆ ಎಂದು ಭಾವಿಸೋಣ. ಏಕತೆಯ ಪ್ರತಿಮೆಯ ಅಂದಾಜು ಎತ್ತರ 182 ಮೀಟರ್. ಇದನ್ನು ಮಿಲಿಮೀಟರಿಗೆ ಪರಿವರ್ತಿಸಿದಾಗ 1,82,000 ಮಿಲಿಮೀಟರ್. 1 ಮೀಟರಿಗೆ 1000 ಮಿಲಿಮೀಟರ್. ನಾವು 182ಕ್ಕೆ 1000ದಿಂದ ಗುಣಿಸಿದಾಗ 1,82,000 ಮಿಲಿಮೀಟರ್ ಬಂತು. ಈಗ ನಾವು ಒಂದು ನಾಣ್ಯದ ದಪ್ಪ 1 ಮಿಲಿಮೀಟರ್ ಎಂದು ತೆಗೆದುಕೊಂಡರೆ ಒಟ್ಟು ಎತ್ತರ, ಇಲ್ಲಿ ಪ್ರತಿಮೆಯ ಒಟ್ಟು ಎತ್ತರ 1,82,000 ಮಿಲಿಮೀಟರ್. ಅದನ್ನು ಒಂದು ನಾಣ್ಯದ ಎತ್ತರದಿಂದ ಅಂದರೆ 1 ಮಿಲಿಮೀಟರ್ನಿಂದ ಭಾಗಿಸಿದಾಗ 1,82,000 ದೊರೆಯುವುದು. ಹಾಗಾಗಿ 1,82,000 ನಾಣ್ಯಗಳು ಬೇಕಾಗುತ್ತವೆ. ಇಲ್ಲಿ ನಿಮ್ಮ ಪಠ್ಯ ಪುಸ್ತಕದಲ್ಲಿ ಏಕತಾ ಪ್ರತಿಮೆಯ ಎತ್ತರ 180 ಮೀಟರ್ ಅಂತ ಕೊಟ್ಟಿದ್ದಾರೆ. 180 ಮೀಟರ್ ಎಂದು ತೆಗೆದುಕೊಂಡರೆ ನಮಗೆ ಉತ್ತರ 1,80,000 ನಾಣ್ಯಗಳು ದೊರೆಯುತ್ತವೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಗ್ರೇ ಹೆಡೆಡ್ ಆಲ್ಬಸ್ಟ್ರಾಸ್ಗಳು ಸುಮಾರು 7 ಅಡಿ ಅಗಲದ ರೆಕ್ಕೆಗಳನ್ನು ಹೊಂದಿರುತ್ತವೆ. ಅವು ಪೆಸಿಫಿಕ್ ಸಾಗರವನ್ನು ದಾಟಲು ಸುಮಾರು 12,000 ಕಿಲೋಮೀಟರ್ ಪ್ರಯಾಣಿಸುತ್ತವೆ ಮತ್ತು ದಿನಕ್ಕೆ 900ರಿಂದ 1,000 ಕಿಲೋಮೀಟರ್ ಕ್ರಮಿಸಬಲ್ಲವು. ಅಂತಹ ಪ್ರವಾಸಕ್ಕೆ ಸರಿಸುಮಾರು ಎಷ್ಟು ದಿನಗಳು ಬೇಕಾಗುತ್ತವೆ ಎಂದು ಕಂಡುಹಿಡಿಯಿರಿ. ನಾವು ಈ ಪಕ್ಷಿಗಳು ದಿನಕ್ಕೆ 900 ಕಿಲೋಮೀಟರ್ ಕ್ರಮಿಸಿದರೆ ಒಟ್ಟು ದೂರ 12,000 ಕಿಲೋಮೀಟರ್. 12,000 ಕಿಲೋಮೀಟರನ್ನು
ಒಂದು ದಿನಕ್ಕೆ ಪ್ರಯಾಣಿಸಿದ ದೂರದಿಂದ ಭಾಗಿಸಿದಾಗ, ಅಂದರೆ 900 ಕಿಲೋಮೀಟರ್ನಿಂದ ಭಾಗಿಸಿದಾಗ 13 ದಿನಗಳು ಸಿಗುತ್ತವೆ. ಇನ್ನು ದಿನಕ್ಕೆ 1000 ಕಿಲೋಮೀಟರ್ ಕ್ರಮಿಸಿದರೆ 1000ದಿಂದ ಭಾಗಿಸಿದಾಗ 12 ದಿನಗಳು ಸಿಗುತ್ತವೆ. ಆದ್ದರಿಂದ ಸರಿಸುಮಾರು 12ರಿಂದ 14 ದಿನಗಳು ಬೇಕಾಗುತ್ತದೆ. 13ನೇ ಪ್ರಶ್ನೆ ನೋಡೋಣ. ಬಾರ್-ಟೇಲ್ಡ್ ಗಾಡ್ವಿಟ್ ಹಕ್ಕಿಯು ಅಲಾಸ್ಕಾದಿಂದ ಆಸ್ಟ್ರೇಲಿಯಾಕ್ಕೆ ತಡೆರಹಿತವಾಗಿ 13,560 ಕಿಲೋಮೀಟರ್ ಪ್ರಯಾಣಿಸಿ ದಾಖಲೆ ಬರೆದಿದೆ. ಅದರ ಪ್ರಯಾಣವು 13 ಅಕ್ಟೋಬರ್ 2022ರಂದು ಪ್ರಾರಂಭವಾಗಿ ಸುಮಾರು 11 ದಿನಗಳವರೆಗೆ ಮುಂದುವರಿಯಿತು. ಅದು ಪ್ರತಿದಿನ ಕ್ರಮಿಸಿದ ಅಂದಾಜು ದೂರ ಮತ್ತು ಪ್ರತಿ ಗಂಟೆಗೆ ಕ್ರಮಿಸಿದ ಅಂದಾಜು ದೂರವನ್ನು ಕಂಡುಹಿಡಿಯಿರಿ. ನಾವು ಪ್ರತಿದಿನ ಕ್ರಮಿಸಿದ ದೂರವನ್ನು ಭಾಗಿಸಲು ಒಟ್ಟು ದೂರದಿಂದ ಪ್ರಯಾಣಿಸಿದ ಒಟ್ಟು ದಿನಗಳನ್ನು ಭಾಗಿಸಬೇಕು. ಇಲ್ಲಿ ಒಟ್ಟು ದೂರ 13,560 ಭಾಗಿಸು 11 ದಿನ ಪ್ರಯಾಣಿಸಿದೆ. 11ರಿಂದ ಭಾಗಿಸಿದಾಗ ನಮಗೆ 1,233 ಕಿಲೋಮೀಟರ್. ಇನ್ನು ಪ್ರತಿ ಗಂಟೆಗೆ ಕ್ರಮಿಸಿದ ದೂರ ಕಂಡುಹಿಡಿಯಲು ಇದು ದಿನಕ್ಕೆ 1,833 ಆದರೆ ಒಂದು ದಿನಕ್ಕೆ 24 ಗಂಟೆ. ಹಾಗಾಗಿ 1,833ನ್ನು 24ರಿಂದ ಭಾಗಿಸಿದಾಗ 51 ಕಿಲೋಮೀಟರ್ ಚಲಿಸಿದೆ. ಗಂಟೆಗೆ 51 ಕಿಲೋಮೀಟರ್ ಚಲಿಸಿದೆ ಎಂದು ತಿಳಿಯುತ್ತದೆ. ಮುಂದಿನ ಲೆಕ್ಕವನ್ನು ನೋಡೋಣ. 14ನೇ ಪ್ರಶ್ನೆ. ಹದ್ದುಗಳು ನೆಲದ ಮಟ್ಟದಿಂದ 4,500 ರಿಂದ 6,000 ಮೀಟರ್ ಎತ್ತರದಲ್ಲಿ ಹಾರಬಲ್ಲವು. ಮೌಂಟ್ ಎವರೆಸ್ಟ್ ಸುಮಾರು 8,850 ಮೀಟರ್ ಎತ್ತರವಿದೆ ಮತ್ತು ವಿಮಾನಗಳು 10,000 ರಿಂದ 12,800 ಮೀಟರ್ ಎತ್ತರದಲ್ಲಿ ಹಾರಬಲ್ಲವು. ಈಗ ನಾವು ಸೋಮು ಅವರ ಮನೆಗೆ, ಅಂದರೆ ನಿಮ್ಮ ಪಠ್ಯಪುಸ್ತಕದಲ್ಲಿ ಸೋಮುವಿನ ಮನೆ ಅಂದರೆ 44 ಮೀಟರ್ ಎತ್ತರ ಎಂದು ಹೋಲಿಸಿದರೆ ಈ ಎತ್ತರಗಳು ಎಷ್ಟು ಪಟ್ಟು ದೊಡ್ಡದಾಗಿದೆ ಎಂದು ಕಂಡುಹಿಡಿಯಿರಿ. ನಮಗೆ ತಿಳಿದ ಹಾಗೆ ಸೋಮು ಅವರ ಕಟ್ಟಡದ ಎತ್ತರ 44 ಮೀಟರ್ ಇಲ್ಲಿ ಕೊಟ್ಟಿದ್ದಾರೆ ಪ್ರಶ್ನೆಯಲ್ಲಿ. ಹದ್ದು ಹಾರುವ ಎತ್ತರ ಅದನ್ನು ಕೂಡ ಇಲ್ಲಿ ಕೊಟ್ಟಿದ್ದಾರೆ, 4,500 ರಿಂದ 600 ಮೀಟರ್. ನಾವು 4,500 ಮೀಟರ್ ತೆಕ್ಕೊಂಡ್ರೆ 4,500 ಭಾಗಿಸು 44 ಸೋಮುವಿನ ಮನೆಯ ಎತ್ತರದಿಂದ ಭಾಗಿಸಿದಾಗ 102 ಬಂತು. ಇನ್ನು 6,000 ಎಂದು ತೆಗೆದುಕೊಂಡರೆ ಎತ್ತರ 6,000 ಭಾಗಿಸು 44 ಮಾಡಿದಾಗ 136 ಪಟ್ಟು ಹೆಚ್ಚಿನ ಎತ್ತರ. ಹಾಗಾಗಿ ಹದ್ದು ಹಾರುವ ಎತ್ತರವು 102 ರಿಂದ 136 ಪಟ್ಟು ಹೆಚ್ಚಿನ ಎತ್ತರವಾಗಿದೆ. ಇನ್ನು ಮೌಂಟ್ ಎವರೆಸ್ಟ್ 8,850 ಮೀಟರ್ ಎತ್ತರವಿದೆ. ಸೋಮುವಿನ ಎತ್ತರ 44, ಕಟ್ಟಡದ ಎತ್ತರ 44ರಿಂದ ಭಾಗಿಸಿದಾಗ 201 ಪಟ್ಟು ದೊಡ್ಡದಾಗಿದೆ. ಇನ್ನು ವಿಮಾನಗಳ ಎತ್ತರವನ್ನು ಹೋಲಿಸುವುದಾದರೆ 10,000 ಭಾಗಿಸು 44 227, 12,800 ಭಾಗಿಸು 44 291. ಅಂದರೆ ವಿಮಾನಗಳು 227 ರಿಂದ 291 ಪಟ್ಟು ಹೆಚ್ಚಿನ ಎತ್ತರದಲ್ಲಿವೆ. ನಿಮಗೆ ಅರ್ಥವಾಯಿತೆಂದು ಭಾವಿಸುತ್ತೇನೆ. ಏನಾದರೂ ಸಂದೇಹಗಳಿದ್ದಲ್ಲಿ ಕಮೆಂಟ್ ಮಾಡಿ. ಧನ್ಯವಾದಗಳು. ಮುಂದಿನ ತರಗತಿಯಲ್ಲಿ ಭೇಟಿಯಾಗೋಣ.